ಗಂಡನ ಇಷ್ಟದ ಪ್ರಕಾರ ಬದುಕಿ, ಹೆಂಡತಿ ಇಷ್ಟದ ಪ್ರಕಾರ ಬದುಕಿ. ನಿಮ್ಮಿಬ್ಬರ ಸಂಬಂಧ, ನಿಮ್ಮಿಬ್ಬರ ಸಂಸಾರ ಅದು. ಇನ್ಯಾರೋ ಜಗತ್ತನ್ನು ಮೆಚ್ಚಿಸ್ಲಿಕ್ಕೆ ಹೋಗ್ಕೂಡದು. ಆ್ಯಕ್ಚುಲಿ ಫಸ್ಟು ಜೊತೆಗಿರೋರನ್ನ ಮೆಚ್ಚಿಸಿ ನೀವು, ಆಮೇಲೆ ಜಗತ್ತನ್ನು ಮೆಚ್ಚಕ್ಕೆ ಹೋಗುವಂದ್ರೆ. ಅಥವಾ ಗಂಡನಿಗೆ ಹೀಗಿರಬೇಕು ಅಂತ ಹೆಂಡ್ತಿ ಹೇಳ್ಬೇಕಾದ್ರೆ ಅದು ಗಂಡನಿಗೆ ಕಿರಿಕಿರಿ ಆಗ್ತಿರುತ್ತೆ. ಕಿರಿಕಿರಿ ಅನ್ಸೋದಾದ್ರೆ ನೀವು ಯಾಕೆ ಮದುವೆ ಆಗಬೇಕಿತ್ತು? ನನ್ನ ಹೆಂಡ್ತಿ ಹಿಂಗೆ ಕಾಣಬೇಕು ಅನ್ನೋದೊಂದು ಇರುತ್ತೆ. ಲೈಕ್ ಈ ಥರದೊಂದು ಡ್ರೆಸ್ಸು ಹಿಂಗೆ ಈ ಥರ ಕಾಣಬೇಕು, ಔಟ್ಲು ಹೊರಗಡೆ ಬಂದಾಗ, ಮನೇಲಿದ್ದಾಗ ಈ ಥರ. ಸ್ನೇಹಿತರೆ, ನಿಮಗೇನು ಅನಿಸ್ತು ವಿಡಿಯೋ? ನಾನು ಎಲ್ಲೋ ಒಂದು ಕಡೆ ಕರೆಕ್ಟಾಗಿ ಹೇಳಿದರೆ ಎಸ್ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ ಸಣ್ಣ ಪುಟ್ಟ ವಿಚಾರಗಳಿಂದ ಸಂಗಾತಿಗಳ ಮನಸ್ಥಿತಿ ಬದಲಾಗುತ್ತೆ ಆ್ಯಂಡ್ ಒಡೆದೋಗುವಂಥದ್ದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಓಕೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಎಷ್ಟೋ ಜನ ಏನಂದರೆ ಸಣ್ಣ ಪುಟ್ಟ ವಿಚಾರಗಳಿಂದ ಇವತ್ತು ಎಷ್ಟೋ ಮನೆಗಳಲ್ಲಿ ಸಂಸಾರನೇ ಒಡೆದೋಗಿದೆ. ಸಣ್ಣ ಸಣ್ಣ ವಿಚಾರಗಳಿಂದ. ಆ್ಯಕ್ಚುಲಿ ಕೆಲವರಿಗೆ ಅದು ತುಂಬ ಸಣ್ಣ ವಿಚಾರ ಆಯಿತು, ಜಗಳ ಮಾಡೋ ಅವಶ್ಯಕತೆ ಇತ್ತಾ ಅಂತ ಅನಿಸುತ್ತೆ, ಎಸ್ಪೆಷಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯ. ಬಟ್ ಆ ಸಣ್ಣ ಪುಟ್ಟ ವಿಚಾರಗಳೇ ಇವತ್ತು ಬದುಕಿಗೆ ತುಂಬ ಮುಖ್ಯವಾಗಿರುವಂಥದ್ದು ಆ್ಯಂಡ್ ಬೇಕಾಗಿರುವಂಥದ್ದಾಗಿರುತ್ತೆ. ಎಷ್ಟೋ ಜನಗಳಿಗೆ ಸಣ್ಣ ಪುಟ್ಟ ವಿಚಾರ ಅಂತೇಳಿ ಸಿಲ್ಲಿಯಾಗಿ ತಗೊಳ್ತಾರೆ. ಅಲ್ಲಿ ಆ ಸಣ್ಣ ಪುಟ್ಟ ವಿಚಾರಗಳಿಂದ ಸಂಗಾತಿಗಳ ಮನಸ್ಥಿತಿ ಬದಲಾಗುತ್ತೆ ಆ್ಯಂಡ್ ಒಡೆದೋಗುವಂಥದ್ದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಓಕೆ, ಕೆಲವೊಂದಿಷ್ಟು ಎಲ್ಲ ದೊಡ್ಡ ದೊಡ್ಡ ವಿಚಾರಗಳು ಆ್ಯಂಡ್ ಮೇಜರ್ ಆಗಿರ್ತಕ್ಕಂಥ ವಿಚಾರದಲ್ಲಿ ಇವರು ಸರಿ ಇರ್ತಕ್ಕಂಥವ್ರು ಸಣ್ಣ ಪುಟ್ಟ ವಿಚಾರದಲ್ಲಿ ಎಡವಿ ಸಂಸಾರ ಹಾಳು ಮಾಡ್ಕೋತಾ ಇದ್ದಾರೆ. ಹಾಗಾದರೆ ಏನು ಸಣ್ಣ ಪುಟ್ಟ ವಿಚಾರ? ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಸ್ನೇಹಿತರೆ, ಈ ವಿಡಿಯೋಗೆ ನಿಮ್ಮ ಲೈಕ್ ಇರಲಿ, ವಿಡಿಯೋ ಇಷ್ಟ ಆಗಿದ್ದರೆ ಆ್ಯಂಡ್ ನಿಮ್ಮ ಕಮೆಂಟ್ ಇರಲಿ, ವಿಡಿಯೋ ನೋಡೋದ್ಮೇಲೆ ಹೇಗೆ ಅನ್ನಿಸ್ತು ಅಂತೇಳಿ. ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರ ಇಷ್ಟಗಳನ್ನು ನಿರಾಕರಿಸೋಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ಇಷ್ಟಗಳಿರ್ತವೆ, ಸಣ್ಣ ಪುಟ್ಟ ವಿಚಾರ. ಈಗ ಲೈಕ್ ಹಸ್ಬೆಂಡಿಗೇನೋ ಒಂಥರ ನನ್ನ ಹೆಂಡ್ತಿ ಹಿಂಗೆ ಕಾಣಬೇಕು ಅನ್ನೋದೊಂದು ಇರುತ್ತೆ. ಲೈಕ್ ಈ ಥರದೊಂದು ಡ್ರೆಸ್ಸು ಹಿಂಗೆ ಈ ಥರ ಕಾಣಬೇಕು, ಔಟ್ಲು ಹೊರಗಡೆ ಬಂದಾಗ, ಮನೇಲಿದ್ದಾಗ ಈ ಥರದೊಂದೇನೋ ಸ್ಮಾಲ್ ಇಮ್ಯಾಜಿನರಿ ಇರ್ತಾರೆ. ಅದನ್ನು ನನಗೆ ಕಿರಿಕಿರಿ ಆಗುತ್ತೆ ಅಂಥೇಳಿ ನಿರಾಕರಿಸಬೇಡಿ. ನೀವು ಹಂಗೆ ಕಿರಿಕಿರಿ ಆಗುತ್ತೆ ಅಂತ ನಿರಾಕರಿಸಿದ್ರೆ ಯಾಕೆ ಮದುವೆ ಅಥವಾ ಈ ಪ್ರೀತಿ ಸಂಸಾರ ಅಂತ ಬರಬೇಕಿತ್ತು? ಒಬ್ಬಂಟಿಯಾಗಿರೋದು ಬೆಸ್ಟ್ ಇತ್ತಲ್ವಾ? ಯಾರು ಈ ಕಿರಿಕಿರಿನೇ ಬೇಡಪ್ಪ. ಜೀವನ ಅಂದಮೇಲೆ ಕಿರಿಕಿರಿ ಒಂದು ಸಮಸ್ಯೆ, ಅದ್ರ ಮಧ್ಯೆ ಖುಷಿ ಕಾಣುತ್ತೆ ನಿಜವಾದ ಬದುಕು. ಆ್ಯಕ್ಚುಲಿ ಎಷ್ಟೋ ಜನ ಏನು ಮಾಡ್ತಾರೆ, ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ಇವರಿಬ್ಬರು ಮಧ್ಯೆ ನಡೆಯೋದೇ ಇದು. ಅಥವಾ ಗಂಡನಿಗೆ ಹೀಗಿರಬೇಕು ಅಂತ ಹೆಂಡತಿ ಹೇಳ್ಬೇಕಾದ್ರೆ ಅದು ಗಂಡನಿಗೆ ಕಿರಿಕಿರಿ ಆಗ್ತಿರುತ್ತೆ. ಕಿರಿಕಿರಿ ಅನ್ಸೋದಾದ್ರೆ ನೀವು ಯಾಕೆ ಮದುವೆ ಆಗಬೇಕಿತ್ತು ಅಲ್ವಾ? ಇದನ್ನು ನಮಗೆ ನಾವು ತಿಳ್ಕೊಬೇಕಾಗಿರೋ ವಿಚಾರ. ಆ್ಯಕ್ಚುಲಿ ಕರೆಕ್ಟ್ ಅಲ್ವಾ? ಒಬ್ಬಂಟಿ ಇಲ್ಲ ನಾವು. ಇಷ್ಟ ಮತ್ತು ಕಷ್ಟ ಇವೆರಡರ ಮಧ್ಯೆ ಬದುಕ್ತಾ ಇರೋದ್ರಿಂದ ಅವರ ಇಷ್ಟ ಏನು, ಅವರು ಬೇಕು ಏನು, ಅವ್ರ ಬೇಡಿಕೆ ಏನು, ಯಾವುದು ಇಷ್ಟ ಆಗುತ್ತೆ, ಯಾವುದು ಇಷ್ಟ ಆಗಲ್ಲ, ಇದನ್ನು ತಿಳ್ಕೊಳ್ಳಾರ್ದೆ ಬದುಕ್ತಾ ಇದ್ದರೆ ಇನ್ನು ಏನಕ್ಕೆ, ಯಾವ ಕರ್ಮಕ್ಕೆ ಬದುಕಬೇಕಾಗತ್ತೆ ಆ ಸಂಸಾರದಲ್ಲಿ ಅಲ್ವಾ? ಎಷ್ಟೋ ಜನ ಏನು ಮಾಡ್ತಾರೆ, ಎಲ್ಲ ವಿಚಾರದಲ್ಲಿ ಕರೆಕ್ಟ್ ಇರ್ತಾರೆ, ಇಷ್ಟ ಈ ವಿಚಾರದಲ್ಲಿ ನಿರಾಕರಿಸ್ತಾರೆ. ಈಗ ಉದಾಹರಣೆಗೆ ಎಕ್ಸಾಂಪಲ್, ಎಲ್ಲೋ ದೇವಸ್ಥಾನ ಟೆಂಪಲಿಗೆ ಹೋಗ್ಬೇಕಾದ್ರೆ ಈಗ ಏನು ಹೇಳ್ತಾರೆ, ಈ ಥರದಲ್ಲಿ ಬಂದರೆ ಒಂದು ಕಲ್ಚರ್ ಇರ್ತಿತ್ತು. ಗಂಡ ಹೇಳ್ತಾನೆ ಈ ಥರದಲ್ಲಿ ಹೋದರೆ ಒಂದು ಕಲ್ಚರ್ ಇರುತ್ತೆ ಅಂತೇಳಿ. ಅದನ್ನಿಲ್ಲ, ನನ್ನ ಇಷ್ಟಂಗೆ ನಾನು ಬದುಕಬೇಕು, ನಾನು ಡಿಫ್ರೆಂಟ್ ಆಗಿರಬೇಕು, ಮಾಡರ್ನಾಗಿರಬೇಕು. ಅದೆಲ್ಲ ಗಂಡನ ಇಷ್ಟದ ಪ್ರಕಾರ ಬದುಕಿ, ಹೆಂಡತಿ ಇಷ್ಟದ ಪ್ರಕಾರ ಬದುಕಿ. ನಿಮ್ಮಿಬ್ಬರ ಸಂಬಂಧ, ನಿಮ್ಮಿಬ್ಬರ ಸಂಸಾರ ಅದು. ಇನ್ಯಾರೋ ಜಗತ್ತನ್ನು ಮೆಚ್ಚಿಸ್ಲಿಕ್ಕೆ ಹೋಗ್ಕೂಡದು. ಆ್ಯಕ್ಚುಲಿ ಫಸ್ಟು ಜೊತೆಗಿರೋರನ್ನ ಮೆಚ್ಚಿಸಿ ನೀವು, ಆಮೇಲೆ ಜಗತ್ತನ್ನು ಮೆಚ್ಚಕ್ಕೆ ಹೋಗುವಂದ್ರೆ. ಯಾಕಂದರೆ ಇಲ್ಲಿ ಆ ಬದುಕು ನಡೀತಾ ಇರೋದು ನಿಮ್ಮಿಬ್ಬರ ಮಧ್ಯೆ. ಸೊ ಆ ಒಂದು ಕಾರಣಕ್ಕೆ ಇದು ನೆನಪಿರಲಿ. ಎಷ್ಟೋ ಜನ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಎಡವು ಬಿಡ್ತಾರೆ ಆ್ಯಂಡ್ ಎಷ್ಟೋ ಸಲ ಕೂತ್ಕೊಂಡು ಮಾತಾಡಿರ್ತಾರೆ. ಸೊ ಹಿಂಗಿರ್ಬೇಕು. ಫಸ್ಟ್ ನೋಡಿ, ಒಂದು ಜೀವನ ಶುರು ಮಾಡೋಕ್ಕಿಂತ ಮುಂಚೆ ಅಥವಾ ಮನಸ್ತಾಪ ಬಂದಾಗ ಕೂತ್ಕೊಳ್ಳಿ, ಕೇಳಿ ನಿಮಗೆ ಹೆಂಗಿರಬೇಕು, ಡ್ರೆಸ್ಸಿಂಗ್ ವಿಚಾರದಲ್ಲಿ ಹೆಂಗಿರಬೇಕು, ಅಡುಗೆ ವಿಚಾರದಲ್ಲಿ ಹೇಗಿರಬೇಕು, ನಾವು ಹೆಂಗೆ ಹೊಂದ್ಕೊಂಡು ಹೋಗೋಣ, ಇಬ್ಬರು ಸೇರಿ ಕೂತ್ಕೊಂಡು ಮಾತಾಡಿ. ಆವಾಗ ತಾನೇ ಗೊತ್ತಾಗೋದು. ಯಾಕಂದರೆ ನಾವ್ಯಾರು ದೇವರಲ್ಲ, ಒಳಗಡೆ ಇಳಿದು ಮನಸ್ಸಲ್ಲಿ ಏನಿದೆ ನಡೀತಾ ಇದೆ ತಿಳ್ಕೊಂಡು ನಾವು ಮೂವ್ ಆನ್ ಆಗೋಕ್ಕೆ. ಸೊ ತಿಳ್ಕೊಬೇಕಾಗತ್ತೆ. ಓಕೆ, ಆ್ಯಂಡ್ ಅವ್ರ ಇಷ್ಟದ ಪ್ರಕಾರ ಇರೋಕ್ಕಾಗಲ್ಲ ಅಂದರೆ ನನ್ನ ಪ್ರಕಾರ ನೀವು ಒಂಟಿಯಾಗಿರೋದೇ ಬೆಸ್ಟು ಅಂತ ಅನಿಸುತ್ತೆ. ನಿಮಗೆ ಕಷ್ಟ ಕಿರಿಕಿರಿ ಆದರೆ ಒಂಟಿಯಾಗಿರಬೇಕಾಗತ್ತೆ. ಇಲ್ಲಾಂದರೆ ಆ ಸಂಸಾರದಲ್ಲಿ ಸಣ್ಣ ಪುಟ್ಟ ಜಗಳಗಳೇ ನಡೀತಾರೆ. ನೋಡಿ, ಒಂದು ದೊಡ್ಡ ಗುರಿ ಸಾಧನೆ ಮಾಡಬೇಕಂದ್ರೆ ಸಣ್ಣ ಪುಟ್ಟ ಗುರಿಗಳನ್ನು ಹೆಜ್ಜೆಗಳನ್ನು ಇಡ್ತಾ ಹೋದಾಗಲೇ ದೊಡ್ಡ ಗುರಿ ರೀಚ್ ಆಗ್ಲಿಕ್ಕೆ ಸಾಧ್ಯ. ಬದುಕಲ್ಲೂ ಅಷ್ಟೇ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಾವು ಸರಿ ಆಗ್ತಾ ಹೋದರೆ ದೊಡ್ಡ ವಿಚಾರಗಳಲ್ಲೂ ಕೂಡ ಸರಿ ಆಗ್ತೀವಿ. ಆ್ಯಂಡ್ ಜೊತೆಗಿರೋರಿಗೂ ಕೂಡ ಒಂದು ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಚೆನ್ನಾಗಿರ್ಬೋದು. ರೈಟ್? ಆ್ಯಂಡ್ ಏನಂದರೆ, ಮಾತುಗಳನ್ನು ಕೇಳೋಕ್ಕೆ ಶುರು ಮಾಡಿ. ಮಾತುಗಳನ್ನು ಕೇಳಬೇಕು ನೀವು ಪ್ರೀತಿಯಿಂದ. ಏನು ಲೈಕ್ ಈಗ ಅವರು ನಿಮ್ಮನ್ನೆಲ್ಲೋ ಕರೀತಾರೆ ಅಥವಾ ಎಲ್ಲೋ ಕರ್ಕೊಂಡು ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ. ನಿಮ್ಮ ಕೆಲಸದ ಟೈಮಿಂಗ್ ನೋಡ್ಕೊಳ್ಳಿ, ಯಾವ ಟೈಮಲ್ಲಿ ಹೋಗ್ಲಿಕ್ಕಾಗತ್ತೆ. ಸೊ ಏನಿಲ್ಲ, ಇದೆಲ್ಲ ಏನಂದರೆ ಒಬ್ರಿಗೊಬ್ರು ಮಾತು ಕೇಳ್ತಾ ಹೋಗಬೇಕು. ಇದು ಪ್ರೀತಿ ಇದ್ದಾಗಲೇ ಆಗ್ಲಿಕ್ಕೆ ಸಾಧ್ಯ. ಅದೆಲ್ಲ ಒಬ್ರಿಗೊಬ್ರು ಮಾತು ಕೇಳ್ತಾರೆ ಅಂತ ಹೇಳಿದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಸಾಧ್ಯ. ಅಂಡರ್ಸ್ಟ್ಯಾಂಡಿಂಗ್ ಹೇಳ್ದಿರ ಹೆಂಗೆ ಅಂತೇಳಿ ಅದೇ ಹೇಳ್ತೀನಿ. ಅರ್ಥೈಸ್ಕೊಳ್ಳೋದು ಶುರು ಮಾಡಿ. ಅರ್ಥೈಸ್ಕೊಳ್ಳೋದು ಅಂದ್ರೆ ಏನು? ಫಸ್ಟು ಅವರು ಏನಿಷ್ಟ ಏನಿಲ್ಲ, ಆ ಫಿನಾನ್ಷಿಯಲ್ ಹೆಂಗೆ, ಅವರಿಗೆ ಯಾವ ಅಡುಗೆ ಇಷ್ಟ ಇಲ್ಲ, ಯಾವ ಡ್ರೆಸ್ ಇಷ್ಟ ಇಲ್ಲ. ರೈಟ್? ಆ್ಯಂಡ್ ಗಂಡನ ಲೈಕ್ ಆಗದೇ ಇರೋ ಜನಗಳೇನು, ಹೆಂಡತಿ ಆಗದೇ ಇರೋ ಜನ ಏನು, ಏನು ಲೈಕ್ ಏನಂತ ಹೇಳಿದ್ರೆ, ಇಲ್ಲಿ ಫಸ್ಟು ಆ ಬದುಕು ಅಂತ ಬಂದಾಗ ನಿಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡಿ. ಅದಾದಮೇಲೆ ಹೊರಗಡೆ ಜನರ ಬಗ್ಗೆ ಯೋಚನೆ ಮಾಡಿ.
ಅದನ್ನು ಬಿಟ್ಕೊಂಡು ಇಲ್ಲ ನಾನು ಡಿಫ್ರೆಂಟ್ ಕಾಣಬೇಕು, ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಜೊತೆಗಿರೋರಿಗೆ ನೀವು ನೋವು ಮಾಡಿಬಿಟ್ಟು ನಿಮ್ಮ ಪ್ರಕಾರ ಇರೋದಾದರೆ ಆ ಸಂಸಾರ ನಾನು ಹೇಳ್ತೀನಿ ನೆಟ್ಟಿಗಿರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನೀವು ನಿಮ್ಮ ಇಷ್ಟದ ಪ್ರಕಾರ ಇದ್ಬಿಟ್ಟು ನಾನೇನು ತಪ್ಪೇ ಮಾಡೋ ಅಂತ ವಾದ ಮಾಡೋಕ್ಕೆ ಹೋದರೆ ನೀವು ಏನಂತ ಹೇಳ್ತೀರಿ ಅಂತ ಹೇಳಿದ್ರೆ ಬುದ್ಧಿವಂತ ಹುಚ್ಚರು ಅಂತ ಹೇಳ್ತೀವಿ ಅಂಥವ್ರಿಗೆ. ಸೊ ಆ ಒಂದು ಕಾರಣಕ್ಕೆ ದಯವಿಟ್ಟು ಈ ತಪ್ಪು ಕೆಲಸ ಮಾಡಬೇಡಿ ಸ್ನೇಹಿತರೆ. ನಿಮಗೇನು ಅನಿಸ್ತು ವಿಡಿಯೋ ನಾನು ಎಲ್ಲೋ ಒಂದು ಕಡೆ ಕರೆಕ್ಟಾಗಿ ಹೇಳಿದರೆ ಎಸ್ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.